ಪ್ರಾರಂಭ ಆಯ್ತದೆ. ನಮ್ಮ MLA ಹನುಮಂತಯ್ಯನವರು ಇನ್ನೊಂದು ಅರ್ಧ ಗಂಟೆ ಒಳಗೆ ಬರ್ತೀನಿ ಅಂತ ನನ್ನ ಮೊಬೈಲ್ ಫೋನ್ ಮಾಡಿದ್ರು. ಇನ್ನೇನು ಬಂದ್ಬಿಡ್ತಾರೆ, ಯಾರು ಗಲಾಟೆ ಮಾಡಬೇಡಿ. ಒಬ್ಬರು ಬಂದ್ಬೇಡಿ. ನನ್ನ ಹೆಸರು ಮತ್ತೆ ಸ್ವಲ್ಪ ಚಾರ್ಜ್ ಕಟ್ ಮಾಡಿ ಪರ್ರು ಪರ್ರು ಅಂತ ಕರೆದೆ. ತಪ್ಪೆಲ್ಲ ಅದ ಪರ್ರು ಸರಿ, ಅದೇನೋ ಗೋ ಅಂತ ಸೇರಿಸ್ಕೊತಿರಲ್ಲ. ಅಲ್ಲ ಕಣ್ಣ, ಏನೋ ಪ್ರೀತಿಗೆ ಹೋಗೋ ಬಾರೋ ಲೋ ಅಂತೀನಿ. ಅದು ತಪ್ಪೆಲ್ಲ ನೋಡ. ನಾನು ಈ ಸನ್ಮಾನದ ಅಧ್ಯಕ್ಷ. ಈ ಕರ್ನಾಟಕ ರಾಜ್ಯದಲ್ಲೇ ಒಂದು ಬೆಲೆ ಐತೆ ನನಗೆ. ನೀನು ನನ್ನ ಬಿಗಿಯಾಗಿರೋದು ಎಮ್ಮೆ ಗೊತ್ತಾ ನಿಮಗೆ? ಕಾಣೆ ಕೋಣನು ಕಾಣೆ. ನಾನು ಡಿಗ್ರಿ ತಗೊಂಡು ಕೆಲಸ ಇದ್ದೆ, ನಿಮ್ಮ ಹತ್ರ ಕೆಲಸ ಸೇರ್ಕೊಂಡಿದ್ದಲ್ಲ ನನ್ನ ಗ್ರಹಚಾರ. ಏನು ಯೋಚನೆ ಮಾಡಬೇಕಂತ ನಿಮಗೆ ಸರ್ಕಾರಕ್ಕೆ ಸೇರಿದ್ರೆ ಎಷ್ಟು ಸಂಬಳ ಬರ್ತೈತೋ ಅದಕ್ಕಿಂತ 2 ಪಟ್ಟು ಕೊಡ್ತೀನಿ ನಾನು. ಲೆವೆಲ್ನ ಯಾರಿಗೆ ಕೊಡ್ತೀನಿ. ಲೆವೆಲ್ನೇ ಬೇಕಿರೋ ನನ್ನೇ ಬೇಕಿರೋ ಆ ಶಿವನೇ ಬಲ್ಲ. ನಿನ್ನೆ ನಂಬ್ಕೊಂಡಿದ್ದೀನಿ. ಹಾಲಲ್ಲಾದ್ರೂ ಹಾಕಿ ನೀರಲ್ಲಾದ್ರೂ ಹಾಕಿ, ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ಬರದವಯ್ಯ. ಯೋಚನೆ ಮಾಡ್ಬೇಡ ಕಣ್ಣ, 2 ಸೇಳ್ಸವ ಬಿಡು. ಬಂದೇ ಬಿಟ್ರಲ್ಲ. ಗಂಟೆ ಹೊಡೆದಂಗೆ ಟೈಮ್ ಸರಿಯಾಗಿ ಬಂದ್ಬಿಟ್ರಿ ನೋಡಿ. ಟೈಮ್ ಅಂದ್ರೆ ಟೈಮ್ ನನಗೆ. ಹೌದು, ರಾಜಕೀಯದಲ್ಲಿ 25 ವರ್ಷದಿಂದ ಸೇವೆ ಮಾಡ್ತಾ ಬಂದಿದ್ದೀನಿ ಅಲ್ವೇ? ನನಗೆ ನಮ್ಮ ಜನ ಎಷ್ಟೊತ್ತಿಗೆ ಬರ್ತಾರೆ, ನಾವ್ ಎಷ್ಟೊತ್ತಿಗೆ ಬರ್ಬೇಕು ಅನ್ನೋದೆಲ್ಲ ಗೊತ್ತಿಲ್ವೇ? ಎಂತೆ ಆದ್ರೂ ನೀವು ರಾಜಕೀಯದಲ್ಲಿ ನೀರು ಕುಡಿಸ್ತವ್ರಲ್ವೇ ಎಲ್ರಿಗೂ? ಅಲ್ವೇ ಮತ್ತೆ ಈಗ ಏನಾಗ್ಬೇಕು, ನನ್ನಿಂದ ಏನಾಗ್ಬೇಕು ಅಷ್ಟೇ. ಏನ್ ಮಾಡ್ಬೇಕು? ಏನು ಮಾಡಬೇಡಿ. ಸುಮ್ಮನೆ ನೀವು ಈಗ ಕೊಡ್ತೀರಿ. ಎಲ್ಲ ರೆಡಿ ಆಯ್ತಲ್ಲ? ಎಲ್ಲ ಸಿದ್ಧವಾಗಿದೆ. ನೀವು ಬಂದೇ ಇಲ್ಲ. ಏನೋ ಅದ್ರಲ್ಲಿ ಹೂನಾರ ಬಂದಿಲ್ವಲ್ಲ? ಎಲ್ಲಿ ಮರದಮಯ ಒಂದು ಹೂನಾರನ್ನು ತಂದಿಲ್ವೇನ್ರಿ? ಹಂಗೆಲ್ಲ ದೇವ್ರು. ಅದಕ್ಕೆ ನಾನು ಈ ಸನ್ಮಾನ ಎಲ್ಲ ಬೇಡ ಅಂತ ಹೇಳುದು. ಅದೇನ್ ಸನ್ಮಾನ ಮಾಡ್ತಿರೋ ಏನಪ್ಪ, ನನಗೆ ಇಷ್ಟ ಆಗ್ತಿಲ್ಲ. ಅದಕ್ಕೆ ಬೇಡ ಬೇಕು ನೋಡಿ. ಅಲ್ಲ, ಹೂನಾರ ಅಂದ್ರೆ ಸಾಮಾನ್ಯದಲ್ಲ. ಬೆಸಲ್ಲಾರ ಮೈಸೂರು ಮಲ್ಲಿಗೆ ಘಮ 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 ಅನ್ನೋ ಬೆಸಲ್ಲಾರ ರೆಡಿ ಮಾಡ್ತಾ ಇದ್ದೀವಿ. ಅದಕ್ಕೆ ಬೇಕಾಯ್ತು. ಇಲ್ಲಾಂದ್ರೆ ಅಲ್ಲೆಲ್ಲ 3 ರೂಪಾಯಿ ಸಿಗ್ತದಲ್ಲ ಎಣ್ಣದ ಮೇಲೆ, ಅಂತದ್ದು ಹಾಕೊಂಡಿತ್ತು. ಅಂತದೆಲ್ಲ ಹಾಕಕ್ಕಿಲ್ಲ ಬಿಡಿ. ಅದಕ್ಕೆ ಲೇಟ್ ಆಯ್ತು. ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಅಲ್ಲ ಬೇಟ ರೆಡಿ ಆಯ್ತಲ್ಲ? ಇದೆ ಅದೇನ್ ಮಾಡಲ್ವಲ್ಲ. 20 ವರ್ಷದಿಂದ ಹಂಗೆ ಎಲ್ಲಿ ಭರತಮಯ ಹೊಸ ಪೇಟ ತಂದಿಲ್ವಲ್ರಿ? ಹಳೆ ಪೇಟನೇ ಹಾಕ್ತಿದ್ದೀರಾ? ಅಯ್ಯೋ ನೋಡಿ, ಈಗ ಪೇಟ ಹಾಕೊಂಡು ಯಾರು ಮನೆ ಹೋಗ್ತಾರೆ? ಹಿಂದಿನ ಕಾಲದಲ್ಲಿ ಪೇಟ ಹಾಕೊಂಡು ಜನ ಊರೆಲ್ಲ ಸುತ್ತಾ ಇದ್ರು. ಈಗ ನೀವು ಪೇಟ ಹಾಕೊಂಡು ಊರೆಲ್ಲ ಸುತ್ತಿದ್ಯೆ? ಎಲ್ಲ ಸೂಟ್ ಕೇಸಲ್ಲಿ ಮಡಗಿರ್ತೀನಿ. ಅದಕ್ಕೆ ಯಾಕೆ ಹೊಸ ಪೇಟ? ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡ್ತೀವಿ. ನಿಮ್ಮನ್ನ ನಾವು ಮಾತಲ್ಲಿ ಸೋರ್ಸಕ್ಕಾಗುತ್ತೆ? ಅಲ್ಲ, ಏನಾದ್ರೂ ಒಂದ್ ಹೇಳಿ ನನ್ನನ್ನ ಬಾಯಿ ಮುಗಿಸ್ಬಿಡ್ತೀವಿ. ನೀವೇನಾದ್ರೂ ವಿರೋಧ ಪಕ್ಷದಲ್ಲಿ ಇದ್ದಿದ್ರೆ ಇಲ್ವಾಲ್ದೆ ಸುಳ್ಳೆಲ್ಲ ಹೇಳಿ ನನ್ನ ಬಾಯಿನ ಮುಚ್ಚಾಕ್ಸ್ಬಿಡ್ತಿದ್ದೀಯಾ? ಇಲ್ಲ ದೇವರು, ನಿಮ್ಮ ಬಾಯಿ ಮುಚ್ಚಕ್ಕಾದ? ರಾಜಕೀಯ ಪಕ್ಷದಲ್ಲಿರೋ ನಿಮ್ಮ ಬಾಯಿನ ನಾವು ಮುಚ್ಚಕ್ಕಾದ ಹೇಳಿ?
ಏನಾದ್ರು ಉಂಟೆ? ನೋಡಿ ಈಗ ನಾನು ಇಂತಿದ್ದವರು ಹಿಂಗೆ ಬರ್ಬೇಕು ಅಂತ ಕೇಳ್ಕೊಂತೀನಿ. ಆಮೇಲೆ ನೀವು ಸ್ಟೇಜ್ ಮೇಲೆ ಬರುವಂತೆ. ಅದಕ್ಕಿಂತ ಮುಂಚೆ ನೀವು ಮುಂದೆ ಕೂರ್ತೀನಿ. ನಾನೇ ಕೂರ್ತೀನಿ. ನಾನು ಇಂತಿದ್ದವರು ಹಿಂಗೆ ಸ್ಟೇಜ್ ಮೇಲೆ ಬರ್ಬೇಕು ಅಂತೀನಿ. ಅವ್ರನ್ನ ಬಂದಿದ್ದೆ. ಆಯ್ತು ಆಯ್ತಾ? ವೇದಿಕೆಗೆ ಬರಬೇಕು ಅಂತ ಕಳಕಳಿಯಿಂದ ವಿನಂತಿ ಮಾಡ್ಕೊತೀನಿ. ಯಾವ್ರೆ ವೇದಿಕೆ ಮೇಲೆ ಬರಬೇಕು ತಾವು. ಯಾರು ನನಗೆ ಮಾಟ ಮಾಡಿಸ್ಬಿಟ್ರೆ ರಿಪೇರ್ ಐತೆ. ನಾನಂತೂ ಕೂತ್ಕೊಳ್ಳಲ್ಲ. ಇದು ವಿರೋಧ ಪಕ್ಷದವ್ರ ಕೈವಾಡ. ನಾನಂತೂ ಕೂತ್ಕೊಳ್ಳಲ್ಲ. ಅಲ್ಲ ಏನಾದ್ರು ಕೂತ್ಕೊಂಡು ನನ್ಗೆ ಏನಪ್ಪ ಮಾಡ್ತಿದ್ರು? ಈ ನಿಂಬೆ ಇಲ್ಲಿಗೆ ಯಾಕೆ ಬಂತು? ಅದು ನಂದು ನಿಂಬೆ ಉಗುಸುತ್ತಾಗಿತ್ತು. ಅಲ್ಲ ಉಗುರು ಸುತ್ತಾಗಿತ್ತಂತೆ. ಸಿಗಿಸ್ಕೊಂಬಂದಿದ್ದ. ನೀವು ಕುಂತ್ಕೊಳ್ಳಿ. ಆಯ್ತು, ನನಗೇನೋ ಭಯ ಗಾಬರಿ ಆಗ್ಬಿಟ್ಟಿತ್ತು. ಯಾಕಂದ್ರೆ ಈಗ ಯಾರು ನಂಬಾಗಿಲ್ಲ. ಎಲ್ಲಿ ಏನಿಟ್ಟಿರ್ತಾರೋ ಅಂತ. ಎಲ್ಲ ಸರಿ ಆಯ್ತು. ಈಗ ಸನ್ಮಾನ ಕಾರ್ಯಕ್ರಮ ಶುರು ಆಯ್ತದೆ. ಲೋಪರ್ ತಗೊಂಬರಲ್ಲ ಎಲ್ಲ ಒಂದೊಂದಾಗಿ. ಚಪ್ಪಾಳೆ. ರೆಡಿ ಮಾಡಿ ಕೊಟ್ಟಿವಿ. ಲೇಟ್ ಆಗದೆ ಬರ್ತದೆ, ಬಂದಾಗ ಹಾಕೋಣ ಬಿಡಿ. ಏನಾದ್ರು ಒಂದು ಮೊಮೆಂಟ್ ತರಕ್ಕೆ ಇಟ್ಟು ಒಂದು ಪ್ರೈಸ್ ಕೊಡಕ್ಕಿಲ್ವಲ್ಲ ನೀನು? ಪ್ರೈಸ್ ಕೊಡಕ್ಕೆ ಅವರೇನು ಕಬಡ್ಡಿ ಗೆದ್ದಿದ್ದಾರೆ. ಬರ್ತದೆ ಇರಿ, ಕೊಡಿಸ್ತೀರಿ ಇರಿ. ಏನ್ ಮಾಡೋದು ಬಂದಿಲ್ವಲ್ಲ. ತಾವು ಬೇಜಾರು ಮಾಡ್ಕೋಬೇಡಿ. ನೋಡಿ ತಾವು ಎರಡೇ ಮಾತಾಡ್ಬೇಕು ಅಂತ ಕೇಳ್ಕೊಂತೀನಿ. ಎಡ್ಡೆನಾ? ಎರಡೇ ಮಾತಾಡಿ ಬನ್ನಿ. ಪರಂಧಾಮ ಇದೆ, ಮಾತಾಡಿ. ನಾನ್ ಮಾತಾಡ್ಬೇಕಂದ್ರೆ ನೀವೇ ಮಾತಾಡಿ ಮಾತಾಡಿ ನಾಲ್ಗೆ ಎಲ್ಲ ಮರಗೆಟ್ಟೋಗಿದೆ.
ಹೆಚ್ಚಿಗೆ ಮಾತಾಡಲ್ಲ, ಎರಡು ಮಾತಾಡ್ತೀನಿ. ಆಯ್ತಾಯ್ತು, ನಿಮ್ಗೆ ಎಷ್ಟಾಯ್ತದೋ ಅಷ್ಟೇ ಮಾತಾಡಿ. ಬನ್ನಿ ಬನ್ನಿ. ಸರ್, ಪೇಪರ್ನವರೆಲ್ಲ ಫೋಟೋಗೆಲ್ಲ ತಗಲಾಕೊಂಡು ಸನ್ಮಾನ ಫೋಟೋ ತೆಗಿಬೇಕಂತೆ. ಹೌದಾ? ಇನ್ನೊಂದ್ಸರಿ ಸನ್ಮಾನ ಮಾಡ್ಬಿಡೋಣ. ಆಯ್ತಾಯ್ತು. ಸಾಹೇಬ್ರೆ, ಆವಾಗ ಪೇಪರ್ನವ್ರು ಇರ್ಲಿಲ್ಲ, ಈಗ ಪೇಪರ್ನವ್ರು ಬಂದವ್ರೆ. ನಿಮ್ಗೆ ಟೋಪಿ ಬೇರೆ ಹಾಕಿರ್ಲಿಲ್ಲ. ಇನ್ನೊಂದ್ಸಲ ಸನ್ಮಾನ ಮಾಡ್ಬಿಡುವ. ಆಯ್ತು ಆಯ್ತು, ಅದಕ್ಕೇನಂತೆ, ಪೇಪರ್ ಬಹಳ ಮುಖ್ಯ. ತಗೊಳ್ಳಿ. ಆಮೇಲೆ ನಮ್ಮಯ್ಯ ಊಟನ ಪೇಪರ್ ನಲ್ಲಿ ದೊಡ್ಡದಾಗಿ ಹಾಕ್ಸ್ಬಿಡಿ. ಅಯ್ಯ, ನೀವೇನು ಯೋಚನೆ ಮಾಡ್ಬಿಡಿ ಮಹಾಜನ್ಗಳೇ. ಈಗ ನಮ್ಮ ಮಾಧ್ಯಮದವರು ಅಂದ್ರೆ ಪೇಪರ್ನವರು ಈ ಕೊಲೆ, ಸುಲಿಗೆ, ದರೋಡೆ, ರೇಪು, ಮರ್ಡರು ಇದನ್ನೆಲ್ಲ ಮಾಡೋರು, ಇದನ್ನೆಲ್ಲ ಬಯಲುಗೆಳೆಯವರು ಬಂದವ್ರೆ. ಈಗ ಅವ್ರಿಗೋಸ್ಕರ ಇವ್ರಿಗೆ ಮತ್ತೊಮ್ಮೆ ಸನ್ಮಾನ ಮಾಡ್ತಾ ಇದ್ದೀವಿ. ಒಳ್ಳೆ ಚಪ್ಪಾಳೆ. ಆವಾಗ ಟೋಪಿ ಹಾಕಿರ್ಲಿಲ್ಲ, ಇವಾಗ ಹಾಕ್ತಾ ಇದ್ವಿ. ಸಂಜೆ ಬಂದು ಕಾಣ್ತೀರಿ, ಹೋಗ್ಲಾ? ಆಯ್ತು ಅಲ್ಲ. ಯಾವ ಈಗ ಎಣ್ಣೆ ಮಾತಾಡ್ಬೇಕು ಅಂತ ಕೇಳ್ಕೊಂತೀನಿ. ದಯವಿಟ್ಟು ಬನ್ನಿ ಮುಂದಕ್ಕೆ. ಎಣ್ಣೆ ಮಾತಾಡಿ. ತಂದೆ ತಾಯಿಗಳೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ, ನೀವು ನನ್ನ ಮೇಲೆ ಇಟ್ಟಿರೋ ಅಭಿಮಾನದಿಂದ, ನೀವು ಓಟ್ ಹಾಕಿ ಗೆಲ್ಲಿಸಿ 25 ವರ್ಷದಿಂದ ನನ್ನ ರಾಜಕೀಯದಲ್ಲಿ ಉಳಿಸಿ ಬೆಳೆಸಿದಿರ. ಚಪ್ಪಾಳೆ. ನನಗೆ ಸಮಾಜ ಸೇವೆನೇ ಮುಖ್ಯ. ಹೌದೌದು. ನಿಮ್ಮ ಸೇವೆ, ನಿಮಗೋಸ್ಕರ ನಾನಿರೋದು, ನಿಮ್ಮಿಂದ ನಾನು ಈ ಸನ್ಮಾನ ಬೇಡಪ್ಪ, ಬೇಡ ಇದೆಲ್ಲ, ನನಗೆ ಜನಸೇವೆನೇ ಮುಖ್ಯ ಅಂತ ಹೇಳಿದೆ. ಆದ್ರೂ ಈ ಪರಂದಾಮಯ್ಯ ಸರ್, ನಿಮ್ಮಂತ ಸೇವಕರು, ಸಮಾಜ ಸೇವಕರು, ರಾಜಕಾರಣಿಗಳಿಗೆ ಗೌರವಿಸಬೇಕು ಅಂತ ಹೇಳಿ ಇವತ್ತು ಇವರ ಆಸೆಗೋಸ್ಕರ, ಇವರು ಇಷ್ಟಪಟ್ಟಿನ ನಾನು ನಿಮ್ಮೆಲ್ಲರನ್ನು ಮತ್ತೆ ನೋಡಿದಾಗುತ್ತೆ, ನಿಮ್ಮ ಮುಂದೆ ಮಾತಾಡಿದಾಗುತ್ತೆ ಅಂತೇಳಿ ಈ ಸನ್ಮಾನಕ್ಕೆ ಒಪ್ಕೊಂಡೆ. ಈ ಸನ್ಮಾನದ ಅಧ್ಯಕ್ಷರಿಗೂ, ಈ ಸನ್ಮಾನ ಸಮಿತಿಯ ಸದಸ್ಯರಿಗೂ, ನಿಮ್ಮೆಲ್ಲರಿಗೂ, ಪತ್ರಿಕಾ ಮಾಧ್ಯಮದವರಿಗೂ, ಮತ್ತೆ ನನ್ನ ಈ ಅಭಿಮಾನಿಗಳು, ಇವರ ಸಹಕಾರದಿಂದಲೇ ನಾನು ಈ ಮಟ್ಟಕ್ಕೆ ಬರೋ ಕಾರಣ. ನಿಮಗೆ ಎಲ್ಲರಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ಇವತ್ತು ಬಹಳ ಸಂತೋಷ ಆಗ್ತದೆ ನನಗೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಿ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಪರನಾಮಯ್ಯ, ಬಹಳ ಸಂತೋಷ. ನನಗೆ ಬೇರೆ ಕಡೆ ಪ್ರೋಗ್ರಾಮ್ ಐತೆ, ಹೋಗ್ಬೇಕು. ಆಯ್ತು ದೇವರು ನೋಡಿ, ನಿಮ್ಮನ್ನ ಎಚ್ಚೆತ್ತು ಇಲ್ಲಿ ಕುಂಡಿಸ್ಕೊಡಲ್ಲ. ನಿಮ್ಗೆ ಜನಸೇವೆ ಮಾಡೋಕ್ಕೆ ತೊಂದರೆ ಆಯ್ತದೆ. ತಾವು ನಡ್ರಿ, ನಾನು ಸಂಜೆ ಬಂದು ತಮ್ಮನ್ನು ಕಾಣ್ತೀನಿ. ಆಯ್ತು, ಸಂಜೆ ಬರ್ತಾ ಹಾಗೆ ಲೆಕ್ಕ ಎಲ್ಲ ತಗೊಂಡ್ಬಿಡು. ಆಯ್ತು ಬಿಡಿ, ಮಾಡ್ಬಿಡವ. ಆಯ್ತು, ಬರ್ತೀನಿ.
ಗತ್ಸು ಹಾ? ಒಂದ್ಸಲ ಅವ್ರ ಹೆಂಡತಿನ ಬೇರೆ ಯಾರ್ದ ಕಾರಣ ಗತ್ತಿಸ್ಬಿಟ್ಟಿದ್ದೆ ಹುಷಾರು. ಆಯ್ತು ಬಾ. ಇಲ್ಲಿ ಸೀನು ಹೀರೋ ಹಿಡಿದು ಬರ್ತಾರೆ, ಅವ್ರಿಬ್ರು ಹಿಂಗ್ ಬರ್ತಾರೆ, ಡ್ಯಾನ್ಸ್ ಆಗಿತ್ತು. ಲೆನ್ಸ್ ಯಾವಾಗ ನಿಮಗೆ? ಲೆನ್ಸ್ 50 ಹಾಕಲ್ಲ, ತಾತನ ಗಂಟೆ ಮಾಡ್ತದೆ. ಅಸಿಸ್ಟೆಂಟು ಬಾಯ್, ಎಲ್ಲಿ ಸಹಾಯಕ್ಕೆ ಹೋಗ್ತೀಯಾ? ಫಸ್ಟು ಹೀರೋ ಅಂತ ಕರಿ, ನೋಡಿ ಕರಿಕೊಂಬರಿ. ಹೀರೋಯಿನ್ ಹಿಡ್ಕೊಂಬರಲ್ಲಿ ಫಸ್ಟು. ಕುರ್ಚಾಕ ಮೇಡಮ್ಗೆ ಮುಂದಾಕೋ, ಕುರ್ಚಿ ಕೇಳೋದು ಮತ್ತೆ ಮಾತಾಡೋದು, ಅವಮ್ಮ ಮಾತಾಡೋದು ಮತ್ತೆ ಕೇಳಬೇಕು. ತಗೊಳ್ಳಿ ಕೂತಲ್ಲಿ ಹಾಗೆ ಕೂತಲ್ಲಿ. ಏ ಸಾಕು ಮೇಲೆ ತುಳಿತೆ ತುಳು. ರೆಡಿ 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 ರೆಡಿ. ಕೋತಿ ಕೋತಿ ಇಲ್ಲ, ಹೀರೋ ಇಲ್ಲ, ಹೀರೋ ಹೀರೋ ಸತ್ತ ಹೇಳ್ಕೊಂಬ. ಎಲ್ಲ ಒಳ್ಳೊಳ್ಳೆ ಕಾರ್ಟೂನ್ ಬಂದಿದ್ದು ಯಾವ ಎಲ್ಲಿಗೋ ಸತ್ತಿದೆ. ಸೈಕಲ್ ಪಂಚರ್ ಆಗೋಗಿತ್ತು ಸರ್. ಯಾವತ್ತೇ ಹಾಳು ಮಾಡ್ಬಿಡ್ತೀರ. ಹೀರೋಯಿನ್ ಬಂದವ್ರು ಕಣು, ಅವ್ರ ಅಪ್ಪನೇ ಪ್ರೊಡ್ಯೂಸರು. ಮುಂದೆ ಏನು ಮುಖ್ಯನಲ್ಲ, ಚೆನ್ನಾಗಿದೆ ಏನೇನು ಗೊತ್ತಾಯ್ತಾ? ಜಂಬಾವಳಿ ಇಟ್ಕೋಬೇಡ. ಹೀರೋಯಿನ್ ಹೀರೋಯಿನ್ ನಮ್ಮ ಫಿಲಮ್ ಹೀರೋ ಒಂದು 150 ಇನ್ನೂರು ಪಿಕ್ಚರ್ ಮಾಡಿದ್ದಾರೆ. ಹೇಳಿ ಸರ್
ರೆಡಿ ನೀನು ರೆಡಿ ಬೈ ಈ ಹಂಗೆ ಶೂಟ್ ಮಾಡಿ ರೆಡಿ ಸಾಂಗ್ ರೆಡಿ ಸ್ಟಾರ್ಟ್ ಎಲ್ಲ ಯಾವನಲ್ಲಿ ಸಾಂಗ್ ಹಾಕೋ ಎದ್ದು ಬಿಡ್ತವೆ ಬೇರೆ ಬಿಸಿಲಿಗೆ ಟೆಂಪ್ರವರಿ ಇದೆಯಲ್ಲ ಆಯ್ತು ಸೆಟ್ ಮಾಡ್ಕೊಪ್ಪ ಅಡ್ಜಸ್ಟ್ ಮಾಡ್ಕೊ ಹೋಗಿ ಮತ್ತೆ ಮದುವೆ ಅಂತ ಇತ್ತು ಕ್ಯಾಮ್ರಾ ಮುಂದೆ ನಿನ್ನ ಮಕ್ಕ ಹಾಕ್ಬಿಟ್ರೆ ಮಿಕ್ಕವ್ರನ್ನೆಲ್ಲ ಮಕ್ಕ ಎತ್ತ ನೋಡು ಮಕ್ಕ ಮಾತ್ರ ಇನ್ನೂ ಒಂದು ತೆಗಿ ರೆಡಿನಾ ಮೇಡಮ್ ಸ್ವಲ್ಪ ರೆಸ್ಟ್ ತೊಗೊಳ್ಳಿ ಮುಂದೆ ಕೇಕು ಸರಿಯಾಗಿ ಬಂದಿಲ್ಲ ಮಾಡ್ಕೋ ಮುಗಿಸಿದ ಯಾವನಾಳೆ ಜಾಸ್ತಿ ಮಧ್ಯೆ ಮಿಸ್ ಆಯ್ತು ಸರಿಯಾಗಿ ಕುಡಿ ಕ್ಯಾಮ್ರಕ್ಕೆ ಮುಖ ತೋರಿಸ್ಬೇಡ ನಿಂದು ತೋರಿಸ್ತೀನಿ ಕ್ಯಾಮ್ರಕ್ಕೆ ಮುಖ ತೋರಿಸ್ಬಾರ್ದು ಹಲೋ ರೆಡಿನಾ ಕ್ಯಾಮ್ರಕ್ಕೆ ಮುಖ ತೋರಿಸ್ಬಾರ್ದು ಮುಖ ತೋರಿಸ್ಬೇಡ ನಾವು ತೋರಿಸ್ಕೊತೀವಿ ಸರ್ ಕ್ಯಾಮ್ರಕ್ಕೆ ಎಷ್ಟೇ ಹೋಗುತ್ತೀಯೋ ಸರಿ ಸರಿ 3 ಸಲ ಸಾಕು ಸಾಕು ಹಾಡಕ್ಕಪ್ಪ ಜನ ಹಾಕು ರಾಜ ಅದೇ ಹಾಡಕ್ಕಪ್ಪ ಇನ್ನೊಂದ್ಸರಿ ನೀವೇ ಹೇಳಿದ್ರಲ್ಲ ಸರ್ ಮುಖ ತೋರಿಸ್ಬಾರ್ದು ಅಂದ್ಬಿಟ್ಟು ನೀನು ಮುಖ ತೋರಿಸ್ಬೇಡ ಕ್ಯಾಮ್ರಾಮನ್ ಬಂದು ನಿನ್ನ ಮಖ ತಗೊಂಡೋಯ್ತಾನೆ ಈ ಟೈಮ್ ಮಖ ತೋರಿಸ್ಬೇಡ ನೀನು ಎಲ್ಲ ತೋರಿಸ್ಬೇಕು ಮೇಡಮ್ ಬ್ರೇಕ್ ಮುಚ್ಚೆಲ್ಲ ತೆಗೆದುಕೊಂಡು ಜಾಸ್ತಿ ಮಾಡೋದು ಮುಖ್ಯ ಏನು ಮಾಡ್ತಿದ್ದೀರಿ ರೆಡಿ ಮಾಡ್ಕೊಂಡು
ಗೊತ್ತಿದೆ, ಡಿಗ್ರಿ ಮಾಡಿದ್ದೀನಿ ಸರ್, ಡಿಗ್ರಿ ಡಿಗ್ರಿನಾರ ಮಾಡಿದ್ರು ಡಿಗ್ರಿನಾರ ಇಂಗ್ಲಿಷ್ ಬರ್ತದೆ. ಯಾಕೆ ಅಮ್ಮ ಇಂಗ್ಲಿಷಲ್ಲಿ ಏನಾದ್ರು ಮಾತಾಡಿದ್ರೆ ಟ್ರಾನ್ಸ್ಫಾರ್ಮ್ ಮಾಡಿ ನಂಗೆ 7 ಗಂಟೆ ಟ್ರಾನ್ಸ್ಫಾರ್ಮ್ ಅಲ್ಲ ಸರ್, ಅದು ಟ್ರಾನ್ಸ್ಲೇಟು. ಅಯ್ಯ ಬಾರಮ್ಮ ಲೇಟ್ ಹಾ ಮಾಡಿ ಹೇಳು ಆ ಟೈಮ್. ಆಯ್ತು ಹೇಳ್ತೀನಿ ಬಿಡಿ ಸರ್. ಇವೆಲ್ಲ ಒಳ್ಳೆ ಹೀರೋಯಿನ್ಗಳು ಸರ್, ಇವ್ರಿಗೆ ಸ್ಟಾರ್ ವ್ಯಾಲ್ಯೂ ಬೇಕು. ಖಂಡಿತ ಒಪ್ಕೋತಾರೆ ಸರ್, ಒಪ್ಕೋತಾರೆ. ಕರೆಕ್ಟ್ ಕಂಡ. ಅದಕ್ಕೆ ನಾವು ಮರ ನೋಡಿ ಚಕ್ಕೆ ಹಿಡಿಯೋದು. ಬಿಡಿ, ಬರ್ಲಿ ಬಂದ್ರೆ ನೋಡು ಬರ್ತಾರೆ ಮೇಡಮ್ ಬಂದವ್ರ ತಗೊಂಬತ್ತಾರೆ, ಹೋಗೋಣ. ಬರ್ಲಿ ಬಿಡು ಬರ್ಲಿ ಬರ್ತಾರೆ. ಮತ್ತೆ 30 ವರ್ಷದಿಂದ ಸನ್ಮಾನದ ಮಾಡ್ಕೊಂಡು ಬರ್ತಾ ಇದ್ದೀನಿ. ನಂಗೆ ಗೊತ್ತಿಲ್ವಾ ಹೌದು. ಯಾರಿಗೆ ಹೆಂಗೆ ಟೋಪಿ ಹಾಕ್ಬೇಕು, ಹೆಂಗೆ ಅವ್ರ ಚಪ್ಪ ತಿರ್ಸಿ ನಾನ್ ಬದುಕಬೇಕು ಅಂತ. ಎಲ್ಲಿ ಸಾಯ್ತಾನೆ ಒಂದು 5 ನಿಮಿಷ ಕೂತ್ಕೊಳ್ಳಿ. ಆಯ್ತು ಏನು ಶಾರ್ಟ್ ತೆಗೆದು ಆಯ್ತು ಕಟ್ಕೊಂಡು ಏನೇ ನಾವು ಸಿನಿಮಾ ತೆಗಿಯೋದು. ಅಲ್ಲೇ ನೋಡ್ತಾ ಕರೆಕ್ಟ್ ಹಾಕು. ಎಲ್ಲಿಗೋ ಸಹಾಯಕ್ಕೆ ಹೋಗ್ತೀಯಾ? ಎಲ್ಲಿ ಹೋಗಿದ್ದು ಸರ್ ಟಾಯ್ಲೆಟ್ ಹೋಗಿದ್ದೆ ಸರ್. ಇಷ್ಟೊಂದು ಬೆಳಗ್ಗೆ ಹೋಗೋದು ಈಗ ಗೊತ್ತಾಗಿರೋದು. ನೀರಿರ್ಲಿಲ್ಲ ಸರ್, ವಾಟರ್ ಟ್ಯಾಂಕ್ ಅಲ್ಲಿ ನೀರು ನಿಂತು. ಅಯ್ಯೋ, ಇಲ್ಲಿ ಏರಿಯಾದಲ್ಲಿ ನೀರು ಬಿಡೋಣ, ನೀವು ಕಂಡಿದ್ದಾರ ನಾನು ನೀರು ಬಿಡಕ್ಕಿಲ್ಲ. ಆಮೇಲೆ ಬಿಟ್ರು ಆ ನೀರಲ್ಲಿ ಕೊಚ್ಕೊ ಹೊಟ್ಟೋಗ್ಬಿಟ್ಟೆ. ಕೊಚ್ಕೊಂಡು ಅದೇ ಉಚ್ಕೊಂಡು ಹೋದ್ರೆ ಡ್ಯಾನ್ಸಿಗೂ ಲಾಸ್ಟ್ ಪೀಸ್ ತಗೊಂಡ್ಬಿಡ್ತೀವಿ. ಮೇಡಮ್ ಸರ್ ಲಾಸ್ಟು ನೀವು ಕುಕ್ಕರಣಿಗೆ ಹೋಗ್ಬೇಕಲ್ಲ ಶೂಟಿಂಗ್ಗೆ. ನೋಡು, ನೀನು ಏನೂ ತೋರಿಸ್ಬೇಡಪ್ಪ, ಮಕ್ಕಳು ತೋರಿಸ್ಬೇಡ, ಏನು ತೋರಿಸ್ಬೇಡ. ನಮ್ಮ ಕ್ಯಾಮ್ರಾದಲ್ಲಿ ಎಲ್ಲ ತಗೋತೀನಿ. ಸರ್ ಸಾಂಗ್ ಯಾವುದು ಸರ್? ಯಾವುದು ಸರ್ ಸಾಂಗ ಅಪ್ಪ? ಎರಡನೇ ಸಾಂಗ್ ಯಾಕಪ್ಪ ನೋಡೋಣ. ರೆಡಿನಪ್ಪ? ಸರಿ, ನಮ್ಮವ್ರು ಹಾಕ್ತಾರೆ ನಿನಗೆ ಯಾಕೋ. ಕೆಲಸ ಮಾಡು, ಏನು ಬೇಜಾರು ತೋರಿಸ್ಕೋ. ಇಟ್ಲ ಕಡೆ ಮಗ ತೋರಿಸ್ಬೇಡ, ಹೋಯ್ತಾ ನಾಳೆ ಮಾಡೋಣಮ್ಮ. ಮೇಡಮ್ ನಾಳೆ ನೋಡು, ನೀನು ಹೋಗ್ಬಿಟ್ಟು ಸರ್ ಇವತ್ತು ಮೂಡಲ್ಲಿದ್ದೀನಿ ಸರ್. ನೀನು ಮೂಡೈತೆ ಕಂಡ್ಲ, ನಮ್ಮ ಮೂಡಿಲ್ವಲ್ಲ, ಬೇರೆ ಮೂಡಿಲ್ಲ. ಈಗ ನೀನೇ ಸರ್ ಕನ್ಯಾಸ್ ಇದೆ ಸ್ವಲ್ಪ ಮೇಡಮ್ ಮೇಡಮ್ ಎಲ್ಲವನ್ನೆಲ್ಲ ಚೆಕ್ಕ ಎಲ್ಲಿ ಸಹಾಯಕ್ಕೆ ಹೋಗಿರೋ. ನೀವು ನೋಡಿದ್ರೆ ಹಂಗೆ ಆಗ್ತಾನೆ, ಅವ್ನು ನೋಡು ಹಿಂಗೆ ಆಗ್ತಾನೆ, ಇವ್ನು ನೋಡು ಹಿಂಗೆ ಆಗ್ತಾನೆ. ಮುಖ್ಯ ತೆಗಿತೀರಾ ಹಂಗೇನು ಕನ್ವಿನ್ಸ್ ಏನೋ ಕೊಟ್ಟು ಕೆಲಸ ತೆಗಿ. ಏನು ಕೇಳ ಕನ್ವಿನ್ಸ್ ಕೊಡಿ. ಸೈಕಲಲ್ಲಿ ಬಂದಿದ್ದೀರಣ್ಣ. ಇಲ್ಲ
ಒಂದು ಕನ್ವೀನ್ಸ ಪಂಚರ್ ಆಗಿತ್ತು. ರೂಪಾಯಿ ಕೊಡ್ತಾನೆ ನನಗೆ ಪಂಚರ್ ಹಾಕಿಸ್ಕೊಂಡು ಕೇಳಿ ಹೋಗಿ ಕೊಡ್ತಾರೆ ಇಸ್ಕೊಂಡ್ರೆ ಸರಿ ಸರ್ ಅಲ್ಲಿ ಮತ್ತೆ ನಾಳೆ ಬೆಳಗ್ಗೆ ಎಷ್ಟೊತ್ತಿಗೆ ಬಂದ್ಬಿಡಿ ಬರ ಅಯ್ಯೋ ಮಕ್ಕಳು ಬನ್ನಿ ಮೇಡಮ್, ಬನ್ನಿ ನಿಮ್ಮ ತವೇ ಮಾತಾಡೋಕ್ಕಿಂತ ಹೇಳಿ. ಸಾರಿ, ನಾನು ಯಾವಾಗಲೂ ಶೂಟಿಂಗ್ ಅಂತ ಬ್ಯುಸಿ ಆಗಿರ್ತೀನಿ. ಆ್ಯಕ್ಚುಲಿ ನಾನು ಜಾಸ್ತಿ ಫಾರಿನಲ್ಲೇ ಇರ್ತೀನಿ. ಹಾಗಾಗಿ ಸನ್ಮಾನಕ್ಕೆ ಒಂದು ಡೇಟ್ ಇಟ್ಕೊಳ್ಳೋಣ. ಓಕೆ, ಆಯ್ತು ಫಿಕ್ಸ್ ಬಿಡಿ. ಮಾಡಿ. ನೀವು ಹೇಳಿದ್ಮೇಲೆ ನೀವು ಹೇಳ್ದಂಗೆ ಆಗಲಿ. ಈ ತಿಂಗಳು 30-31ಕ್ಕೆ ಸನ್ಮಾನ ಮಾಡಿಕೊಂಡ್ಬಿಡವ, ಏನಂತೀರಿ? ಓಕೆ ಓಕೆ ಓಕೆ, ನೀವೊಂದು ನನ್ನ ಮೊಬೈಲ್ಗೆ ಒಂದು ಫೋನ್ ಮಾಡಿಬಿಡಿ. ಆಯ್ತು. 31st ಅಲ್ವಾ? ಹೌದೌದು, 30 ಅಥವಾ 31. ಸರ್, ಫೆಬ್ರವರಿಲಿ 28, 29 ಬರೋದು, 30, 31 ಬರಲ್ಲ. ಹೌದಲ್ಲ? ಓ ಯಾವತ್ತಿನ ಗೊತ್ತಾಗಲಿಲ್ಲ. ಯಾವತ್ತ ಎಷ್ಟೋ ವರ್ಷ ಆಯ್ತು, ಇನ್ನು ಹಳೆ ಕಾಲದಲ್ಲೇ ಕೂತಿದ್ದೀರಾ? ಇಲ್ಲ ಹೇಳಿ. ಆಯ್ತು. ಯಾ ಇನ್ ಫೆಬ್ರವರಿ ನೋ 30 and 31st. ಓನ್ಲಿ 28. Yeah. 28 ಫ್ರೀ ಇರ್ತೀನಿ. ನೀವು 28 ಸನ್ಮಾನ ಇಟ್ಕೊಳ್ಳಿ. ನೀವು ಹೇಳ್ದಂಗೆ ಆಗಲಿ ಬಿಡಿ. 28ಕ್ಕೆ ಮಡಿಕೊಳ್ಳಪ್ಪ. ಆಯ್ತು ಬಿಡಿ, ಅವತ್ತೇ ನಿಮ್ ಬರ್ತ್ಡೇನೂ ಮಾಡ್ಬಿಡೋಣ. ದೊಡ್ಡ ಮನ್ಸನ್ನೆಲ್ಲ ಕಾರ್ಸಿ ಕೇಕ್ ಕಟ್ ಮಾಡಿಸ್ಬಿಡು, ಏನಂತೀರಾ? ನೋ ನನ್ನ ಬರ್ತ್ಡೇ ಆಕ್ಚುಲಿ ನವೆಂಬರ್, ನಾಟ್ ಇನ್ ಫೆಬ್ರವರಿ. ಅಯ್ಯ ಬಿಡಿ ನಿಮ್ಮಂತ ಹೀರೋಯಿನ್ಗಳು ತಿಂಗಳ ಬರ್ತದೆ. ಯಾಕೆ ವಾರಕ್ಕೂ ಮಾಡಿಸ್ಕೊತಾರೆ. ಬಹಳ ಖುಷಿ ಆಗ್ಬಿಡ್ತದೆ. ಅಭಿಮಾನಿಗಳು ಹುಚ್ಚೆದ್ದು ಕುಡ್ದಾಡ್ಬಿಡ್ತಾರೆ. ಆಕ್ಚುಲಿ ಇಲ್ಲಿ ಪರವಾಗಿಲ್ಲ. ತಿಂಗಳ ನೋಡಿ, ಈಗ ಇವ್ರನ್ನೆಲ್ಲ ಮಂತ್ರಿಗಳನ್ನೆಲ್ಲ ಕರಿಬೇಕು, ಆಮೇಲೆ ದೊಡ್ಡ ಬ್ಯಾನರ್ ಹಾಕ್ಸ್ಬೇಕು, ಆಮೇಲೆ ದೊಡ್ಡ ನಿಮ್ಮ ಅಭಿಮಾನಿಗಳನ್ನೆಲ್ಲ ಕರೆಸಿ ದೊಡ್ಡ ಕೇಕ್ ತರಿಸಿ ಕಟ್ ಮಾಡಿಸಿ ಕುಯಿಸಿ ಊರಿಗೆಲ್ಲ ಹಂಚಿಬಿಡೋಣ. ಗ್ರ್ಯಾಂಡಾಗಿ ಮಾಡ್ಬಿಡವ. ಹಿಂದೆ ಯಾರು ಮಾಡಬಾರ್ದು, ಮುಂದೆ ಯಾರು ಮಾಡಬಾರ್ದು, ಹಂಗೆ ಮಾಡ್ಬಿಡವ. ನೀವು ಬರ್ತಾನೆ ನೀವು ಅದಕ್ಕೆಲ್ಲ ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಒಂದಿಷ್ಟೊಂದು ಕಾಸು ಕೊಟ್ಬಿಟ್ರೆ ನಾವು ಮುಂದಿನ ಕೆಲಸ ಶುರು ಹಾಕ್ತೀವಿ. ನನಗೆ ಇದೆಲ್ಲ ಇಂಟ್ರೆಸ್ಟ್ ಇಲ್ಲ. ಏನೋ ನೀವು ಹೇಳಿದ್ರಿ ಅಂತ ತುಂಬ ಫೋರ್ಸ್ ಮಾಡಿದ್ರಿ ಅಂತ ಒಪ್ಕೊಂಡೆ ಅಷ್ಟೇ. ಇದಕ್ಕೆಲ್ಲ ನಾನೇ ಫೈನಾನ್ಸ್ ಮಾಡಬೇಕಾ? ಅಯ್ಯೋ, ಇನ್ಯಾರು ಮಾಡ್ತಾರೆ ಮೇಡಮ್? ನಿಮ್ಮ ಹುಡ್ದಬ್ಬ, ನಿಮ್ಮ ಖುಷಿ ನೀವು ಮಾಡಬೇಕು. ಅಲ್ಲ, ನಿಮ್ಮ ಹುಡ್ದಬ್ಬ ಅಂದರೆ ನಿಮ್ಮ ಅಭಿಮಾನಿಗಳಿಗೆ ಖುಷಿ ಅಲ್ವಾ? ನೋಡಿ, ನೀವೇನು ಯೋಚನೆ ಮಾಡಬೇಡಿ, ಅದ್ದೂರಿಯಾಗಿ ಮಾಡ್ಬಿಡವ. ಮೊನ್ನೆ ಸಾಕು ಅಷ್ಟೇ. ಐ ಸಿ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಹೌದಾ? ಹಾಂ, ಪ್ಲೀಸ್, ನನ್ಗೆ ಯಾವುದು ಸನ್ಮಾನನೂ ಬೇಡ. ನಾನು ಒಂದು ದುಡ್ಡು ಕೂಡ ಕೊಡೋದಿಲ್ಲ. ಅರೆ, ಅಲ್ಲಿಂದ ಆಯ್ತದೆ ಮೇಡಮ್. ಅದೇಪ್ಪ. ನಾವು ಈಗಾಗಲೇ ಪ್ರಚಾರ ಎಲ್ಲ ಮಾಡ್ಬಿಟ್ಟಿದ್ವಿ, ಪೇಪರ್ನವ್ರಿಗೆಲ್ಲ ಸುದ್ದಿ ಕೊಟ್ಬಿಟ್ಟಿದ್ದೀವಿ. ಆಮೇಲೆ ಸುಮಾರು ಅದು ಇದು ಅಂತ ಬ್ಯಾನರು ಅದು ಇದು ಎಲ್ಲ ಖರ್ಚು ಮಾಡಿಬಿಟ್ಟಿದ್ದೀವಿ. ಅಲ್ಲ, ನಮಗೇನು ಮರ್ಯಾದೆ ಇಲ್ವಾ? ಹೋಗಿ, ನಮಗೂ ಮರ್ಯಾದೆ ಇಲ್ಲ ಅಂದ್ರೆ ನೀವು ಮರ್ಯಾದೆ ಇಲ್ವಾ? ಅಲ್ವಾ? ನಿಮ್ಮ ಅಭಿಮಾನಿಗಳಿಗೆ ಬೇಸರ ಆಗಕ್ಕಿಲ್ವಾ? ನೆಣ್ಗೆ ಹಾಕೊಂಡ್ರ ಮೇಲೆ ನೀವು ಮಕ್ಕಳೇಬೇಕು. ಇಲ್ಲ ಅನ್ನಂಗೆ ಇಲ್ಲ. ನೋಡಿ, ನೀವು ಯಾಕೆ ನಂಗೆ ಮೊದಲೇ ಇದೆಲ್ಲ ಇನ್ಫಾರ್ಮ್ ಮಾಡಲಿಲ್ಲ? ಈಗ ಬಂದು ನನ್ನ ತಲೆ ತಿಂತಾ ಇದ್ದೀರಾ. ಆಯ್ತು ಬಿಡಿ. ಲಬ್ಬರ, ಅದು ಯಾರ್ಲಾರ್ದು ಹೊಸ ಕನ್ನಡ ನಟಿ ಹೀರೋಯಿನ್ ಅದೇ ಗುಲಾಬಿ ಗುಲ್ಕಂದ್ ಅಂತ. ಅವರು ಬೆಳಗ್ಗೆನೆ ಫೋನ್ ಮಾಡಿದ್ರು ಸರ್. ಹೌದಾ? ನಂಗೆ ಹೇಳಿರ್ಬೋದು. ಮಾಡ್ತೋಯ್ತು ಸರ್, ಸಾರಿ. ಹೌದಾ? ಆಯ್ತು, ಏನಂದ್ರು ಅವರು? ನಾಳೆ ಅವರು ಸನ್ಮಾನಕ್ಕೆಲ್ಲ ರೆಡಿ ಮಾಡ್ಕೊಳ್ಳಿ. ಸರಿ. ಲಕ್ಷ ಖರ್ಚಾದ್ರೂ ಪರವಾಗಿಲ್ಲ, ಅದ್ದೂರಿಯಾಗಿ ಸನ್ಮಾನ ಮಾಡಬೇಕು. ದೊಡ್ಡ ಮನುಷ್ಯನೆಲ್ಲ ಕರೆಸ್ಬೇಕು. ಲೆಕ್ಕಾಚಾರ ಎಲ್ಲ ತಗೊಂಡು 5 ಸ್ಟಾರ್ ಹೋಟೆಲ್ಗ ಕಿಂಗ್ಸ್ ಆಗಿ ಬರ್ಬೇಕು. ನಾನು ನೀವು ಒತ್ತೆ ಹೇಳೋರೆ ಸರ್. ಹೌದಿಲ್ಲ ಮೇಡಮ್? ಎಂತೆಂತ ಫೇಮಸ್ ಹೀರೋಯಿನ್ಗಳೆಲ್ಲ ನಮಗ್ ಸನ್ಮಾನ ಮಾಡಿ ನಮಗ್ ಸಾಲ ಅಂತ ತುಂಬಾ ಬಿಡ್ತಾವ್ರೆ. ಅಂತದ್ರಲ್ಲಿ ನೀವು ಓಕೆ, ನನ್ನ ಹತ್ರ ಜಾಸ್ತಿ ದುಡ್ಡಿಲ್ಲ. ಆ್ಯಕ್ಚುಲಿ ನನ್ನ ಹತ್ರ ಸ್ವಲ್ಪನೇ ಅಮೌಂಟ್ ಇರೋದು. ನೀವು ಜಾಸ್ತಿ ಕೇಳ್ತೀವಿ, ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ನೋಡಿ ಮೇಡಮ್, ಬರೀ 3-4 ಲಕ್ಷ ಕೊಟ್ಬಿಡಿ, ಅಷ್ಟೇ ಸಾಕು. ಮಿಕ್ಕಿದ ನಾಟಕ ಮಾಡ್ತೀನಿ. ಏನು ಯೋಚನೆ ಮಾಡಿ ನೀವು ಮೊದಲು ದುಡ್ಡು ಮಾಡಿ
ಖರ್ಚಿನ ಪಟ್ಟಿ ತಗೊಂಡೇ ಬಂದಿದ್ದೀವಿ, ನೀವೇನು ಯೋಚನೆ ಮಾಡಬೇಡಿ. ತಗೊಳ್ಳಿ ನೋಡಿ ತಗೊಳ್ಳಿ ಲಿಸ್ಟ್. ಆಕ್ಚುಲಿ ನನಗೆ ಕನ್ನಡ ಸರಿಯಾಗಿ ಓದಕ್ಕೆ ಬರಲ್ಲ. ಪ್ಲೀಸ್ ನೀವೇ ಸ್ವಲ್ಪ ಓದಿ ಹೇಳ್ತೀರಾ? ಕೊಡಿ ಕೊಡಿ. ನಿಮಗೆ ಕನ್ನಡಿಗರಿಗೆ ಕನ್ನಡ ಓದಕ್ಕಾಗಿಲ್ಲ. ಹೌದು. ನೀವು ಪರದೇಶಿಗಳು, ನೀವೆಲ್ಲ ನೀನೇ ಓದಿ ಹೇಳಲಾಗಿ. ಆಯ್ತು ಹೇಳ್ತೀನಿ ಬಿಡಿ. ಕಲಾಮಂದಿರದ ಬಾಡಿಗೆ 5,000 ರೂಪಾಯಿ, ಅಡ್ವಾನ್ಸು 1,500 ರೂಪಾಯಿ, ಫೋಟೋಗ್ರಾಫರ್ಗೆ ಊಟದವ್ರಿಗೆ 10,500 ರೂಪಾಯಿ, ಆಮೇಲೆ ಬಂದ ಜನಕ್ಕೆ ಒಂದು ದಿನಕ್ಕೆ ಬಂಟಿಂಗ್ಸು ಅದು ಇದು ಅದೆಲ್ಲ ಸೇರಿ ಒಂದು 3,55,000 ಆಯ್ತು ಅಷ್ಟೇ. ಅಷ್ಟೇ ಅಷ್ಟೇ. ಹ್ಞೂ ಮತ್ತೆ ನೋಡಿ ನನ್ನ ಹತ್ರ ಅಷ್ಟು ಅಮೌಂಟ್ ಇಲ್ಲ. ಇಲ್ವಾ? ಅಷ್ಟಿಲ್ಲ, ಒಂದು 2 lakhs ಇದೆ, ಬೇಕಾದ್ರೆ ಕೊಟ್ಟಿರ್ತೀನಿ. ಕೊಟ್ಟಿರಿ. ಆಯ್ತು ಆಯ್ತು, ಈಗ